ನಮಸ್ಕಾರ. ಈ ದಿನ ನಮ್ಮ ಸಮತಾ ತಂಡದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪೂರ್ವಕವಾದ ಹೃದಯದಿಂದ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಸ್ಯ ಸಾಹಿತಿಗಳಾದ ವೈ.ವಿ. ಗುಂಡೂರಾವ್ರವರು ಆಗಮಿಸಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸೋಣ. ಹಾಗೆ ಕನ್ನಡ ಯುವಜನ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ವತಿಯಿಂದ ಸ್ವಾಗತವನ್ನು ಕೋರೋಣ. ಹಾಗೆ ಜಾಗೃತಿ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀಯುತ ನಾಗೇಶ್ ಭೈರಪ್ಪರವರು ಬಂದಿದ್ದಾರೆ. ಅವರಿಗೂ ಸಹ ಸಂಘದ ವತಿಯಿಂದ ಸ್ವಾಗತ. ಹಿರಿಯ ವಕೀಲರಾದ ಹಾಗೂ ಸಮಾಜ ಸೇವಕರಾದ ಶ್ರೀಯುತ ಜ್ಞಾನಪ್ರಕಾಶ್ ಅವರು ಹಾಗೂ ನಮ್ಮ ಮ್ಯಾಗಝಿನ್ನ ಕಾರ್ಯಕರ್ತರಾದ ಡಾಕ್ಟರ್ ಗೋಪಾಲಕೃಷ್ಣ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಸಂಘದ ಮೂರ್ತಿ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಹಾಗೂ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಸಮತಾ ಸಖಿಯರಿಗೆ ಸ್ವಾಗತ, ಸುಸ್ವಾಗತ. 2024-25 ವರ್ಷದ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. 25ರ ಹೊಸ ವರ್ಷ ಎಲ್ಲರಿಗೂ ಶುಭಪ್ರದವಾಗಲಿ ಎಂದು ಹಾರೈಸುತ್ತೇನೆ. ಸಮತಾ ತಂಡದ ಈ ಸಂಚಿಕೆ ಈ ವರ್ಷದಲ್ಲಿ ಹೊರ ಬರ್ತಾ ಇದೆ. ಮುಂಚೆ ನಾವು 3 ತಿಂಗಳು ಬಂದು ಮಾಡ್ತಾ ಇದ್ವಿ, ಇವಾಗ ವರ್ಷಕ್ಕೊಂದು ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನಮ್ಮ ಸಂಘದಲ್ಲಿ ಈ ವರ್ಷ ಹಲವಾರು ಚಟುವಟಿಕೆಗಳು ಉಪಯುಕ್ತವಾಗುವಂತೆ ಏರ್ಪಡಲಾಗಿತ್ತು. ನವೆಂಬರ್ ತಿಂಗಳಿಗೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ 12 ವರ್ಷಗಳಾದ್ದರಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾರಂಭಕ್ಕೆ ಕಳೆಗಟ್ಟಿದ್ದು ಹಾಡು, ನೃತ್ಯ, ಏಕಪಾತ್ರ ಅಭಿನಯ, ನಾಟಕ, ಮನರಂಜನೆ ಮೂಲವಾಗಿತ್ತು. ಎಲ್ಲ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಮೈಸೂರು ಕಡೆ ಪ್ರವಾಸ ಸ್ಫೂರ್ತಿದಾಯಕವಾಗಿತ್ತು. ಡಿಸೆಂಬರ್ ಅಲ್ಲಿ ಏರ್ಪಡಿಸಿದ್ದ ಮನೆ ಮದ್ದು ಕಾರ್ಯಕ್ರಮ ಅತ್ಯಂತ ಪ್ರಯೋಜನಕಾರಿಯಾಗಿತ್ತು. ನವೆಂಬರ್ ಅಲ್ಲಿ ನಡೆದ ರಾಜ್ಯೋತ್ಸವ, ದೀಪೋತ್ಸವ, ಅಕ್ಟೋಬರ್ನಲ್ಲಿ ನಡೆದ ಲಲಿತಾ ಸಹಸ್ರನಾಮ ಮತ್ತೆ ಅರಿಶಿನ ಕುಂಕುಮ ವಿತರಣೆ ಸದಸ್ಯರ ಆದರಾಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಸಂಸ್ಥೆಯ ಸದಸ್ಯರ ಸಹಕಾರ, ಆದರಾಭಿಮಾನ ದಿಂದ ಸಂಘ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದೆ. ಈ ಬಾರಿಯೂ ಸಹ ಸಮತಾ ಪತ್ರಿಕೆ ಹೊರಬರಲು ಕಾರಣರಾದ ಡಾಕ್ಟರ್ ಗೋಪಾಲಕೃಷ್ಣರವರ ಸಹಕಾರ ಹೆಚ್ಚಿನದಾಗಿದೆ. ಸಮತಾ ಹೆಜ್ಜೆ ಹೆಜ್ಜೆಗೂ ಪ್ರವರ್ಧಮಾನಕ್ಕೆ ಬರಲಿ ಎಂದು ಈ ಮೂಲಕ ಹಾರೈಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆ ಮೂಲತಃ ಕನ್ನಡ ಹೋರಾಟಗಾರರಾಗಿದ್ರು. ಅವ್ರ ಜೊತೆಗೆ ನಮ್ಮ ಜಗದೀಶ್ ರೆಡ್ಡಿ ಸರ್ ಇದ್ರು, ಮತ್ತೆ ಜ್ಞಾನಪ್ರಕಾಶ್ ಸರ್ ಜೊತೆಗಿದ್ರು. ಈಗ ಮಗ ನಾನು ಸ್ವಲ್ಪ ಹೋರಾಟ ಮಾಡ್ತಾನೆ, ಜಾಸ್ತಿ ಇದ್ದ. ಆದ್ರೂ ಒಂದೊಂದು 15 ಬುಕ್ಗಳು ನಮ್ಮ ಕಡೆಯಿಂದ ಪ್ರಕಾಶನ ಮಾಡಿದ್ದೀನಿ. ಮತ್ತೆ ನಮ್ಮ MS ಬುಕ್ ನಾನೇ ಸಂಪಾದಕ ಆಗಿದೆ. ಮತ್ತೆ ಮೇಡಮ್ ಸಮತ ನಮ್ಮ ಸುವರ್ಣಮ್ಮನಾಥ್ ಮೇಡಮ್ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಯಾಕಂದರೆ ಇವತ್ತೆಲ್ಲ ಹೆಣ್ಮಕ್ಳು ಸೀರಿಯಲ್ಲು ಅದರಲ್ಲಿ ಬಿಸಿ ಇರ್ತಾರೆ. ಅದರಲ್ಲೂ ಇಷ್ಟು ಜನ ನಾವು ಕೂಡ ಹಾಕೊಂಡಿದ್ದಾರೆ ಅಂದರೆ ಅದಕ್ಕೆ ನಾವು ಆಭಾರಿಯಾಗಿರ್ಬೇಕು. ಯಾಕಂದರೆ ಬೆಳಿಗ್ಗೆ ಸಾಯಂಕಾಲ ಸೀರಿಯಲ್ಲು ಮತ್ತು ಬಿಗ್ ಬಾಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಆದರೆ ನಮ್ಮ ಸುವರ್ಣ ಮೇಡಮ್ ಇಂಥೆಲ್ಲ ಕಲೆ ಹಾಕಿ ಒಂದು ಅವ್ರಿಗೆ ಒಂದು ಉತ್ತೇಜನ ಮಾಡಿ ಮನಸ್ಸಲ್ಲಿ ಬೇರೆ ಥರ ಒಂದು ಸ್ಫೂರ್ತಿದಾಯಕ ಕೆಲಸ ಮಾಡ್ತಾಯಿದ್ದಾರೆ. ಹೀಗೆ ಮುಂದುವರಲಿ ಅಂತ ಮುಂದೆ ಕೇಳ್ಕೊಂಡು ನನ್ನ ಮಾಸ್ಟರ್ ಮಾಡಿ ಎಲ್ಲ ಮಹಿಳಾ ಮಣಿಗಳಿಗೆ ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಯುವಜನ ಸಂಘ 70 ವರ್ಷದಿಂದ ನಡೆಸ್ತಾ ಇದ್ದೀವಿ. ಹಾಗಾಗಿ ಈಗ ನಮ್ಮ ವಿನ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, 70 ವರ್ಷ ಆಗ್ತದಲ್ಲ, ಎಷ್ಟು ವರ್ಷ ಇವರಿಗೆ ನನಗೆ ಇವತ್ತು 70 ವರ್ಷ.
ಅಲ್ಲಿ ಭಾಳ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ಅವರೇ ತಿಳ್ಕೊಳ್ತಾರೆ. ಒಂದು ಬಾರಿ ಒಪ್ಪೇಗೌಡ ಸ್ಕೂಲ್ ನೀವೆಲ್ಲ ನೋಡಿದ್ದೀರಿ. ಆ ಸ್ಕೂಲ್ ಹೆಂಗಿತ್ತು ಅಂತಂದರೆ ಗರ್ಲ್ಸ್ ಹೈಸ್ಕೂಲ್ ಯಾವತ್ತು ಒಳಗಾಗಬೇಕು ಅನ್ನೋ ಒಂದು ಯೋಚನೆ ಮಾಡಿತ್ತು. ಬಾಯ್ಸ್ ಹೈಸ್ಕೂಲು ಅದು ಅಲ್ಲಲ್ಲ ಇದಾಗಿದೆ. ಇವತ್ತು ನಮ್ಮಲ್ಲಿ ಸ್ಕೂಲಲ್ಲಿ 2,000 ಜನ ಮಕ್ಕಳಿದ್ದಾರೆ. 2,000 ಜನ ಮಕ್ಕಳು ಬೇರೆ ಬೇರೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವ್ರಿಗೆ ನಾನು ಒಂದು ಸತಿ ಫೋನ್ ಮಾಡಿದೆ. ಈ ರಾಮಲಿಂಗ ರೆಡ್ಡಿ, ನಾನು ಸ್ವಲ್ಪ ಈ ಗರ್ಲ್ಸ್ ಹೈಸ್ಕೂಲ್ಗೆ ಏನೋ ಮಾಡಿಫಿಕೇಶನ್ ಮಾಡಬೇಕು ಅಂತಿದ್ದೀನಿ, ನೀವೇನು ಹೇಳಿದ್ರು ಜಗದೀಶ್ ಆ ತಂಟೆ ನೀವು ಬರಬೇಡಿ, ಅದು ಜವಾಬ್ದಾರಿ ನನಗಿರಲಿ ಅಂತ ಅಂದ್ಬಿಟ್ಟು ಮಾರನೇ ದಿನನೇ 100 ಜನ ಲೇಬರ್ಸು ಎಲ್ಲ ಬಂದು ಬಿಲ್ಡಿಂಗ್ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದು ಹೇಳಿದ ಮಾತೇನೆ ಉತ್ಸವ ಬಿಲ್ಡಿಂಗ್ ಹೊಡೆದು ಇವತ್ತು ದಿನ 5 ಸ್ಟಾರ್ ಹೋಟೆಲ್ದಾಗಿದೆ ಗರ್ಲ್ಸ್ ಹೈಸ್ಕೂಲ್. ನೋಡಿದವರೆಲ್ಲ ನಿನ್ನೆ ಒಂದಿಬ್ಬರು ಬೇರೆ ಬೇರೆ ಸ್ಕೂಲಿಂದ ಬಂದು ಗರ್ಲ್ಸ್ ಹೈಸ್ಕೂಲು ಬಾಯ್ಸ್ ಹೈಸ್ಕೂಲ್ ನೋಡಿ ಇದು ಏನು ಸರ್ ಇದು ಯಾವ ಒಳ್ಳೆ ಸ್ನಾನ ಓಡೋದಿದೆ, ಇದು ಭಾಳ ಸಂತೋಷ ಆಗ್ತದೆ ನಮಗೆ. ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಮನಸ್ಸು ಮಾಡಿದ್ರೆ ನಾವು ಇಂಥದ್ದು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ ಸಾಧನೆ ಮಾಡ್ಬೋದು. ನೀವೆಷ್ಟು ಜನ ಇದ್ರೆ ನೀವೆಲ್ಲ ಮನಸ್ಸು ಮಾಡಿ ನಾವೆಲ್ಲ ಏನಾದರೂ ಮಾಡಿ ಸಂಘ ಕಟ್ಟಬೇಕು, ಬೆಳೆಸಬೇಕು ಅನ್ನೋ ಒಂದು ಇದನ್ನು ಅವರು ಎಷ್ಟು ಓಡಾಡಿ ಮಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ. ಅವ್ರಿಗೆ ಯಾಕೆ ಬಂದಿದ್ದಲ್ಲ, ಇಷ್ಟೆಲ್ಲ ಯಾಕೆ ಮಾಡ್ತಾರೆ? ನಮ್ಮ ಸ್ಕೂಲಲ್ಲೂ ಒಂದು ಸತಿ ಕಾರ್ಯಕ್ರಮ ಮಾಡಿಸ್ಕೊಂಡ್ರೆ ಒಂದು ವರ್ಷ ಏನು ಬೇಕಾದರೂ ಮಾಡ್ತಾರೆ. ಇಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಸುಮಿತ್ರ ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾರೆ. ಯಾರು ಬರೋದಿಲ್ಲ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಇಂಥದ್ದೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಒಗ್ಗಟ್ಟಾಗಿ ಮಾಡಿ ಸಕ್ಸಸ್ ಆಗ್ತಿರೋದು. ಸಕ್ಸಸ್ ಆಗ್ತಿರೋದು. ನನಗೊಂದು ಸತಿ ರಾಮಕೃಷ್ಣ ಹೆಗಡೆ ಅವರು ಕರೆದು, ಜಗದೀಶ್ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ನೀನು ಫಾರಿನ್ ಹೋಗ್ಬಾ ಅಂತ ನಮಗೆ ಇದೆಲ್ಲ ಕಳಿಸು, ಸಿಂಗಪೂರು, ಇದು ಕೋಲಾರಂಪುರು, ಜಕಾರ್ತ ಇದೆಲ್ಲ ಕಳಿಸಿದ್ರು. ನಾನು ಆ ಜಕಾರ್ತಾಗ ಹೋಗ್ಬಿಟ್ಟು ಕನ್ನಡದಲ್ಲಿ ಒಂದು ನಿರ್ಮಾಣ ಕೊಟ್ಟು ಸೈನ್ ಆಗ್ತಾ ಇದ್ದೀನಿ ಶೀರ್ಷಿ ಅಂತ ಕನ್ನಡದಲ್ಲಿ. ಇದಕ್ಕೆ ನೋಡಿದಾಗ ನಾನು ಸಿಂಗಪುರ್ ಅಲ್ಲಿ ಸೋಡಿಯಂ ರೈಟ್ಗಳ ಬೆಲೆ ಪಡೆಯೋಣ ಅಂತ ಮುಚ್ಚುತ್ತಾ ಇತ್ತು. ಏನೋ ಈ ಥರ ಮುಚ್ಚುತ್ತಾ ಇದೆ, ಇಂಥವು ಬೆಂಗಳೂರಿನಲ್ಲಿ ಯಾಕೆ ಮಾಡಬಾರ್ದು ಅಂತ ಎಲ್ಲ ನೋಟ್ ಮಾಡ್ಕೊಂಡು ಕೌಲಾಲಂಪುರ್ನಲ್ಲಿ ರೋಡ್ಗಳು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಳ್ಳೆ ರೋಡ್ನಲ್ಲೇ ನಾವು ಅಂದ್ಕೊಂಡಿರ್ಬೋದಾಗಿದೆ. ಆ ಥರ ನೋಡಿದಾಗ ಬೆಂಗಳೂರಿಗೆ ಬಂದೆ, ಇಂಟೀರಿಯರ್ನೆಲ್ಲ ಕರೆದೆ, ನೋಡಿ ಈ ಥರ ಹೀಗೆಲ್ಲ ಇದೆ, ನೀವು 2 ತಿಂಗಳು ಟೈಮ್ ಕೊಡ್ತೀವಿ, ಬೆಂಗಳೂರಿನ ಟ್ಯೂಬ್ ಲೈಟ್ಗಳೆಲ್ಲ ಹೋಗ್ಬಿಡ್ದೆ, ಎಲ್ಲ ಸೋಡಿಯಂ ಲೈಟ್ ಹೋಗ್ಬಿಟ್ಟು ಅದು ಅಸೆಂಬ್ಲಿನಲ್ಲಿ ಈ ಥರ ಬೇರೆ ಕೊಟ್ಟು ಮಾಡಿಸ್ತಾ ಇದ್ದಾರೆ, ಸರಿಯಲ್ಲ ಆಗಿದೆ. ರಾಮಕೃಷ್ಣ ಹೆಗಡೆ, ಎಂ ಚಂದ್ರಶೇಖರ್ ಎಂದು ಅವ್ರು ತಗೊಂಡಿರೋ ತೀರ್ಮಾನ ಸರಿಯಾಗಿದೆ, ಪಾಠ್ಯ ಮಾಡಿರೋದು 2 ತಿಂಗಳಲ್ಲಿ ಮುಗಿಸಿದ್ರು. ಅವಾಗೆಲ್ಲ ಬೆಂಗಳೂರೇ ಒಳಗೆ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಡಂಬಲ್ ರೋಡ್ ಇಟ್ಟಿದ್ದು ಬೆಂಗಳೂರಲ್ಲಿ ಇದೊಂದೇ ಡಂಬಲ್ ರೋಡ್ ಎಲ್ಲ ಗೊತ್ತಿರೋಕ್ಕೆ. ಆಮೇಲೆ ನಾನು ಮನಸ್ಸು ಮಾಡಿದ್ರೆ ಏನೋ ಇದೆಲ್ಲ ಅಧಿಕಾರ ಇದ್ದಾಗ ಕೈ ಬಾಯಿ ಶುದ್ಧವಾಗಿದ್ದರೆ ಎಲ್ಲರೂ ಬೆಲೆ ಕೊಡ್ತಾರೆ. ಮುಂಚೆ ಕೈ ಬಾಯಿ ಶುದ್ಧವಾಗಿರ್ಬೋದು. ಆಮೇಲೆ ಆರ್ಮಿ ರೋಡು, KR ರೋಡು, ರೆಸ್ಟ್ ಆಫ್ ಕಾರ್ಡ್ ರೋಡು, ಪಾರ್ಟಿ ಕ್ಲಾಸ್ ಇದೆಲ್ಲ ಡಬಲ್ ರೋಡ್ ಮಾಡಬೇಕು, ಬೇರೆ ವಿಚಾರನೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದಾಗ ಎಲ್ಲರೂ ಕೊಟ್ಟರು. ಆಫೀಸರ್ಸ್ ಎಷ್ಟು ಕೋಆಪ್ರೇಷನ್ ಕೊಡ್ತಾ ಇದ್ರು ಅಂತಂದರೆ, ನಾನು ಹೇಳಿದ್ರೆ ಸಾಕು, ನಾಳೆ ಬೆಳಿಗ್ಗೆ ಸಾಕು, ಆ ಎಸ್ಟಿಮೇಟ್ ಈ ಎಸ್ಟಿಮೇಟ್ ಅದು ಇದು ಅಂತಲ್ಲ. ಯಾಕೆ ಇದೆಲ್ಲ ಹೇಳ್ಬೇಕು, ನಾನು ಎಲ್ಲೂ ಹೇಳೋಕ್ಕೂ ಹೋಗೋದಿಲ್ಲ. ನನ್ನ ಪ್ರತಿಷ್ಠೆನ ನಾನೇ ಬೆಳೆಸೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಿಷ್ಠುರವಾಗಿ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು, ಆದ್ರೆ ಅಷ್ಟೇ ಪ್ರಾಮಾಣಿಕರು. ಮತ್ತೆ ತುಂಬಾ ಜನ ಮುಂದೆ ತರ್ತಾರೆ, ನಮ್ಗೆಲ್ಲ ರೋಲ್ ಮಾಡಲ್ಲ ಅವ್ರು ನೋಡಿ ನಾನು ಎಷ್ಟೋ ಕಲ್ತಿದ್ದೀನಿ. ಒಂದು 10-12 ವರ್ಷದಿಂದ ಅವ್ರ ಜೊತೆ ಇದ್ದು ಸುಮಾರು ಕಲ್ತ್ಕೊಂಡಿದ್ದೀನಿ. ನಾವು ನಿಷ್ಠುರವಾಗಿ ಹಾಗೆ ಸೊಸೈಟಿನಲ್ಲಿ ಬದುಕ್ಬೋದು ಅಂತ ಅವ್ರು ನೋಡಿ ನಾವು ಕಲ್ತ್ಕೋಬಹುದು. ಆ ತರದ್ದು ಮನುಷ್ಯರು ಈಗಿನ ಕಾಲದಲ್ಲಿ ಸಿಗೋ ತುಂಬಾ ಅಪರೂಪ. ನಮಗೆ ಸಿಕ್ಕಿದ್ದಾರೆ ಜಗದೀಶ್ ಶೆಟ್ಟಿಯವರು, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಅಂತ ನಾನು ಕೇಳ್ಕೊತೀನಿ. ಈಗ ಜ್ಞಾನಪ್ರಕಾಶ್ ಅವರು ಒಂದೆರಡು ಮಾತಾಡ್ತಾರೆ. ಹಿರಿಯರಾದ ಸನ್ಮಾನ್ಯ ಮಿತ್ರರಾದ ಸುಮಾರು 50 ವರ್ಷಕ್ಕಿಂತೂ ಹೆಚ್ಚು ಕಾಲ ಅನಿವಾರ್ಯವಾದ ಸಂಬಂಧವನ್ನು ಹೊಂದ ಜಗದೀಶ್ ಶೆಟ್ಟಿ ಅವರೇ, ನಾಗೇಶ್ ಅವರ ತಂದೆ ನನಗೆ ಭಾಳ ಪರಿಚಯ. ಜಗದೀಶ್ ಶೆಟ್ಟಿ ಅವ್ರು ನೋಡಿದ್ರೆ
ಭಗವಾನ್ ಬುದ್ಧನ ಯಾಕೆ ಅಂದರೆ ಒಂದು ಘಟನೆ ಹೇಳ್ತೀನಿ ತುಂಬ ಚೆನ್ನಾಗಿದೆ. ಒಬ್ಬ ಹಿಂದೂ ಹೋದ್ನಂತೆ, ಒಬ್ಬ ವ್ಯಕ್ತಿ ಹೋದ, ನನಗೆ ಮನಸ್ಸಿಗೆ ಶಾಂತಿ ಇಲ್ಲ ಆಗ ಒಬ್ಬ ಗುರುಗಳೇ ನನಗೆ ಹಿಂದೂ ಆಗೋ ನನಗೆ ಶಾಂತಿ ದೊರೆಯುತ್ತೆ. ದೇವಸ್ಥಾನಕ್ಕೆ ಹೋದ, ಶಾಂತಿ ದೊರೆಯುತ್ತೆ. ಆಮೇಲೆ ಚರ್ಚ್ಗೆ ಹೋದ, ಹಿಂದೂ ಆಗೋ ಅಂದರು, ಶಾಂತಿ ಸಿಕ್ತಿಲ್ಲ. ಚರ್ಚಿಗೆ ಬಂದೆ, ಇದು ಶಾಂತಿ ಅಲ್ಲೂ ಸಿಕ್ತಿಲ್ಲ. ಮಸೀದಿಗೆ ಹೋದ, ಮೌಲ್ವಿ ಹತ್ರ ಬಂದ, ನಾನು ಹಿಂದೂ ಆದೆ, ಕ್ರೈಸ್ತನಾದೆ ಎಲ್ಲ ಆದೆ, ಶಾಂತಿ ಸಿಕ್ಕಿಲ್ಲ. ಅದು ಭಗವಾನ್ ಬುದ್ಧ ಒಂದು ವೃಕ್ಷದಡಿ ಕೂತ್ಕೊಂಡಿದ್ದ. ಭಗವಾನ್ ಬುದ್ಧ ಹತ್ರ ಬಂದ್ಬಿಟ್ಟು ಹೇಳಿದ್ರು, ನಾನು ಹಿಂದೂ ಆದರೆ ಶಾಂತಿ ಸಿಕ್ಕಿಲ್ಲ, ಕ್ರೈಸ್ತ ಆದರೆ ಶಾಂತಿ ಸಿಕ್ಕಿಲ್ಲ, ಮುಸ್ಲಿಂ ಆದರೆ ಶಾಂತಿ ಸಿಕ್ಕಿಲ್ಲ. ಆಗ ಬುದ್ಧ ಹೇಳ್ತಾರೆ, ಮೊದಲು ಇದನ್ನು ಮನುಷ್ಯನಾಗು. ಆ ಗುಣ ನಮ್ಮ ಜಗದೀಶ್ ರೆಡ್ಡಿ ಹತ್ರ ಇದೆ. ಓದಿ ಬ್ರಾಹ್ಮಣನಾಗು, ವಾದಪತ್ರನಾಗು, ದೊಡ್ಡ ಶೂದ್ರನಾಗು, ಪ್ರಧಾನಮಂತ್ರಿಯಾಗು, ಮೊದಲು ಮಾನವನು. ಸಿದ್ಧಾಂತ ನನಗೆ ಜಗದೀಶ್ ರೆಡ್ಡಿ ಅವರ ಬಗ್ಗೆ ಭಾಳ ಪರಿಚಯ ಆಗಿದೆ. ಅವಾಗ ಅಂದರೆ ಅವರು ಸಂದರ್ಶನ ಮಾಡ್ತಾರೆ. ಈಗ ನನಗೆ ತುಂಬ ಸಂತೋಷ ವಿಷಯ ಅಂದರೆ, ನಾವು ಸುವರ್ಣನಾಥ್ ಬಗ್ಗೆನೂ ಗಮನ ಬಂದಿದ್ದೀನಿ, ಜಗದೀಶ್ ಅವರ ಸಂಘದ ಬಗ್ಗೆನೂ ಗಮನ ಬಂದಿದ್ದೀನಿ, ಆಮೇಲೆ ನಾಗೇಶ್ವರ ಎಲ್ಲರನ್ನೂ ನಾನು ಸಂದರ್ಶನ ಮಾಡಿದ್ದೀನಿ. ಜಗದೀಶ್ ರೆಡ್ಡಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಇಡೀ ಕರ್ನಾಟಕದಲ್ಲ, ನಮ್ಮ ದೇಶದಲ್ಲಿ ಪ್ರತಿ ಗುರುವಾರ ಕಲೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಅರಿವು ನೀಡುವಂಥ ಒಂದು ಸಂಘ ಇದ್ದರೆ ಅದು ಜಗದೀಶ್ ರೆಡ್ಡಿ ಅವರು ಸ್ಥಾಪಿಸಿರುವ ಕನ್ನಡ ಯೋಜನೆ ಸಂಘ ಒಂದೇ ಒಂದು ಹೇಳೋದಕ್ಕೆ ನಾನು ಇಷ್ಟ. ಅಲ್ಲಿ ಹೋದರೆ ನಾನು ಕನ್ನಡ ಯೋಜನೆ ಸಂಘ ಅಂತ ಕರೆಯಲ್ಲ, ಕನ್ನಡ ದೇಗುಲ ಅಂತ. ಯಾಕಂದರೆ ಎಲ್ಲ ಕವಿಕೊಂಡವರ ಚಿತ್ರಗಳು ರಾಜಿಸ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇಲ್ಲದೇ ಇರೋ ಭಾವಚಿತ್ರ ಸಹಿತ ಜಗದೀಶ್ ರೆಡ್ಡಿ ಇದೆಲ್ಲ ಉಳ್ಕೊಂಡ್ಬಂದು ತಂದುಬಿಟ್ಟಿದ್ದಾರೆ. ಆದರೆ ಒಂದೇ ಒಂದು ಕೋಪ ಅವ್ರ ಮೇಲೆ ನನಗೆ. ಯಾಕೆಂದರೆ ಎಲ್ಲ ಹುಮ್ಮಸ್ನಲ್ಲಿರ್ತಾರೆ, ಶಿಸ್ತು ಜಾಸ್ತಿ. ನಾನು ಅಶಿಸ್ತು, ಅವ್ರ ಶಿಸ್ತು. ನನಗೆ ಅನಿಸುತ್ತೆ ಅವರೇನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಬಿಟ್ಟಿದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಸಮರ್ಥ ಯಶಸ್ವಿ ಪೊಲೀಸ್ ಅಧಿಕಾರಿ ಆಗ್ಬಿಡ್ತಾರೆ. ನನಗೆ ಆ ಶಿಸ್ತಿಲ್ಲ. ಆದರೆ ಇನ್ನೊಂದು ಅವರಲ್ಲಿ ಗುಣ ಅಂದರೆ, ತುಂಬ ಜನ ಕಸದಷ್ಟು ಸಾಧನೆ ಮಾಡಿ ಬೆಟ್ಟದಷ್ಟು ಪ್ರಚಾರ ಪಡೆಯೋದಕ್ಕೆ ಹಂಬಲಿಸ್ತಾರೆ. ನಮ್ಮ ಜಗದೀಶ್ ರೆಡ್ಡಿ ಅವರು ಬೆಟ್ಟದಷ್ಟು ಸಾಹಸ ಮಾಡಿ ಸಾಸಿವೆ ಕಾಳಷ್ಟು ಪ್ರಚಾರವನ್ನು ಪಡೆಯೋದು ಇಷ್ಟಪಡೋದು. ವ್ಯಕ್ತಿ ಭಾಳ ಕಷ್ಟ. ನನಗೆ ಭಾಳ ನನ್ನ ಕಾರ್ಯಕ್ರಮಗಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಒಮ್ಮೆ ಒಂದ್ಸಲ ಅವ್ರಿಗೆ ಹೇಳಿದೆ, ಲಾಲ್ಬಾಗಲ್ಲಿ ಮಾತಾಡೋರಿಗೆ ಸ್ವಾಮಿ ವಿವೇಕಾನಂದ ಹೆಗಡೆ ಅವ್ರನ್ನ ಸನ್ಮಾನ ಮಾಡಬೇಕು, ನಾವು ಹೋಗಿ ಒಂದು ಸನ್ಮಾನ ಪತ್ರ ಬರೀಬೇಕು. ಅವರು ಬಾಲಕೃಷ್ಣ ಅವರಿಗೆ ಸನ್ಮಾನ ಪತ್ರ ಬರೀಬೇಕು. ಆದರೆ ಸಂಪೂರ್ಣ ಜವಾಬ್ದಾರಿ ನೀವು ತಗೋಬೇಕು. ವಿವೇಕಾನಂದ ಹೆಗಡೆ ಅವರು ಫ್ರೀಯಾಗಿ ಸಿಗೋದು ಕಷ್ಟ, ನಿಮ್ಮ ಜವಾಬ್ದಾರಿ. ನಾನು ಜವಾಬ್ದಾರಿ ಮಾಡ್ತೀನಿ, ಅಲ್ಲಿ ಜಾಗ ಕೊಡಿಸ್ತೀನಿ, ಊಟದ ಎಲ್ಲ ಮಾಡಿಸ್ಕೊಡ್ತೀನಿ, ನಾನೇ ಜವಾಬ್ದಾರಿ ತಗೊಂಡೆ. ಹೋದ್ವಿ ವೀರೇಂದ್ರ ಹೆಗಡೆ ಅವರು. ವೀರೇಂದ್ರ ಹೆಗಡೆ ಅವರು ಬನ್ನಿ ಪ್ರಕಾಶ್ ಅವರೇ ಅಂತ ಕರೆದ್ರು. ಕೂತ್ಕೊಂಡ್ವಿ. ಆ ಸನ್ಮಾನ ಪತ್ರ ಓದ್ಬಿಟ್ಟು, ಏನು ಇಷ್ಟು ಜನ ಬರ್ತಿದ್ದಾರೆ, ನನಗೆ ಗೊತ್ತಿಲ್ಲದಿರೋ ವಿಚಾರ ಎಲ್ಲ ಬರ್ಬಿಟ್ಟಿದ್ದೀರಲ್ಲ ನೀವು, ಇದೆಲ್ಲ ನಾನು ಮಾಡಿದ್ದೀರಾ ಅಂತ ಕೇಳಿಬಿಟ್ರು ವೀರೇಂದ್ರ ಹೆಗಡೆ ಅವರು. ಆಮೇಲೆ ಜಗದೀಶ್ ರೆಡ್ಡಿ ಅವರಿಗೆ ಸನ್ಮಾನ ಮಾಡಿದ್ರು. ಎಲ್ರಿಗೂ ಒಂದು ಶಿವಲಿಂಗ ಕೊಟ್ಟರು. ಆ ಗಳಿಗೆನ ನಾವು ಮರೆಯೋದಕ್ಕೆ ಆಗಲ್ಲ. ಇನ್ನೊಂದು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ನನಗಾಯಿತು. ನಾನು ವೀರೇಂದ್ರ ಹೆಗಡೆ ಹತ್ರ ಅರ್ಧ ಗಂಟೆ ಮಾತಾಡಿದಾಗ, ನೀವು ಶಾಂತಿನಗರಕ್ಕೆ ಬರಬೇಕು, ಒಂದು ಸಲ ಒಂದು ಉಪನ್ಯಾಸ ನೀಡಬೇಕು ಅಂತ. ನಾನು ಬುಧವಾರ ನಮ್ಮ ಮನೆ ಮಾಡಿ ಮೇಲೆ ಕೂತು ಆಫೀಸಿಗೆ ಬಿಟ್ಟೆ. ಕಡೀದಂತ ಫೋನ್ ರಿಂಗ್ ಆಯಿತು, ಮೊಬೈಲ್ ಇರಲಿಲ್ಲ. ನಾನು ವೀರೇಂದ್ರ ಹೆಗಡೆ ಮಾತಾಡೋದು. ಓ ನಮಸ್ಕಾರ ಸ್ವಾಮಿ ಅಂತ ನನಗೆ ಯಾರು ವೀರೇಂದ್ರ ಹೆಗಡೆ ಫೋನಲ್ಲಿ ಮಾತಾಡ್ತಿದ್ದೆ. ಆಮೇಲಿಂದ ಶುಕ್ರವಾರ ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇಟ್ಕೊಂಡು ನಾನು ಬರ್ತೀನಿ. 3 ದಿವಸದಲ್ಲಿ ಏನು ಕಾರ್ಯಕ್ರಮ ನಾನು ಮಾಡೋದು. ಕೊನೆಗೆ ನನಗೆ ಸಹಾಯ ಮಾಡಿದ್ದು ನಮ್ಮ ನಾಗೇಶ್ವರ ಭೈರಪ್ಪನವರು, ರಾಜು ತಿಮ್ಮರಾಜ್ ಅವರು. ಒಂದು ಸಮಾರಂಭ ಮಾಡಿದ್ವಿ. ವೀರೇಂದ್ರ ಹೆಗಡೆ ಅವರು ನಂಜಪ್ಪರವಾಡಿಂದ ಆ ವೇದಿಕೆ ಕರ್ಕೊಂಡು ಹೋಗೋದಕ್ಕೆ 1 ಗಂಟೆ ಆಯಿತು ನಮಗೆ. ವೀರೇಂದ್ರ ಹೆಗಡೆ ಅವರೇ ಸಮಾರಂಭ ನೋಡಿಬಿಟ್ಟು ಇಷ್ಟು ಜನ ಸೇರಿದರೆಲ್ಲ ಬೆಳಿಗ್ಗೆ ಹೊತ್ತು ಅಂತ ಹೇಳ್ಬಿಟ್ಟು ಭಾಳ ಸಂತೋಷಪಟ್ಟು, ಭಾಳ ಸಂತೋಷವಿದೆ. ಆಮೇಲೆ ಜಗದೀಶ್ ರೆಡ್ಡಿ ಅವರಿಗೆ ಒಂದು ಸಲಹೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಸಂಘದ ವತಿಯಿಂದ ವರ್ಷಕ್ಕೆ ಒಂದ್ಸಲ ಒಂದು ಸಂಚಿಕೆ ಮಾಡಿ, ಸುವರ್ಣನಾಥ್ ಅವರು ಸಂಚಿಕೆ ಮಾಡ್ತಾರೆ, ನೀವು ಮಾಡ್ಬೋದು, ಅದೇನು ಕಷ್ಟ ಅಲ್ಲ. ಯಾಕೆ ಅಂದರೆ ನಮ್ಮ ನಾಡು ನುಡಿ ಬಗ್ಗೆ ನಿಮಗೆ ಭಾಳ ವಿಷಯಗಳು ತಿಳಿದಿದೆ. ನಾನು ಒಂದು ಸಂಘಕ್ಕೆ ಹೋಗಿದ್ದೆ, ಅದೇ ಕನ್ನಡ ಏಕೀಕರಣ ಬಗ್ಗೆ ಒಂದು ಕವಿ ಗೋಷ್ಠಿ ಹೇಳಿ ಅಂತ ಕೇಳಿ. ಕರ್ನಾಟಕ ಏಕೀಕರಣ ಅಂದರೆ ಏನು ಅಂತ ಕೇಳಿ ಆ ಸ್ಥಿತಿಗೆ ಬಂದಿದ್ದೀವಿ. ಎಷ್ಟು ಜನ ಆಲೂರು ವೆಂಕಟರಾಯರಿಂದ ಹಿಡಿದು ಆನಾ ಕೃಷ್ಣ ಹಿಡಿದು ಎಷ್ಟು ಜನ ಪಾಪ ಕರ್ಕೊಂಡು ಪುಟ್ಟಪ್ಪನವರಿಂದ ಹಿಡಿದು
ಎಷ್ಟು ಜನ ಕಷ್ಟಪಟ್ಟು ಕನ್ನಡ ಆಯಿತು, ಕನ್ನಡ ರಾಜ್ಯೋತ್ಸವ ಆಯಿತು. ತುಂಬ ಜನಕ್ಕೆ ಯಾವತ್ತೂ ಕನ್ನಡ ರಾಜ್ಯೋತ್ಸವ ದಿನಾನೂ ಗೊತ್ತಿರಲ್ಲ. ಈ ಸ್ಥಿತಿಯಲ್ಲಿ ದಯವಿಟ್ಟು ನಿಮ್ಮ ಸಂಚಿಕೆ ಒಂದು ಮಾಡಿ, ಭಾಳ ಚೆನ್ನಾಗಿರುತ್ತೆ. ನನ್ನ ಸಂವಿಧಾನ ಪ್ರಾರ್ಥನೆ ಅಥವಾ ಅದಕ್ಕೆ ಸಂಪೂರ್ಣ ಬೆಂಬಲ ನಾನು ಕೊಡ್ತೀನಿ. ಅದನ್ನು ಮಾಡಬೇಕು. ನಾಗೇಶ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಕವಿಗೋಷ್ಠಿಗಳನ್ನ ಬಹಳ ಕಡೆ ಏರ್ಪಡಿಸಿದ್ದಾರೆ. ನರಸಿಂಹಮೂರ್ತಿ ಅವರ ನಾಲ್ಕಂಡ ನರಸಿಂಹಮೂರ್ತಿ ಅಂತ ಪುಸ್ತಕ ಬರೆದ ನನ್ನ ಪುಸ್ತಕಗಳನ್ನು ಸಹಿತ ಅವರೇ ಪ್ರಕಟ ಮಾಡಿದ್ದಾರೆ. ನಾನು ಚಿತ್ರರೇ ಬರೆದು ನಮ್ಮ ತಾಯಿ ಬಗ್ಗೆ ಬರೆದ ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ. ಅದಕ್ಕೆ ಭಾಳ ಕಷ್ಟಪಟ್ಟು ನಾವೆಲ್ಲ ಹೋರಾಡಿ ಡಾಕ್ಟರ್ ಪರಮೇಶ್ವರ ಹತ್ರ ಎಲ್ಲ ಹೋಗಿ ಮಾಡಿ ಕೊನೆಗೆ MS ನರಸಿಂಹಮೂರ್ತಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ನಾವು ಮಾಡಿದ್ವಿ ಅಂತ ಹೇಳಲ್ಲ, ಪ್ರತಿಭೆ ಅದಷ್ಟೇ ಬರಬೇಕು, ಹುಡುಕೊಂಡು ಬರಬೇಕು. ಒಬ್ಬ ಫ್ರೆಂಚ್ ವಿಜ್ಞಾನಿ ಒಂದು ಮಾತು ಹೇಳಿದ್ದಾನೆ, ಜನಪ್ರಿಯತೆ ತಾನಾಗಿ ಒಲಿದರೆ ಅದು ವರದಾನ, ಅದನ್ನು ಅರಸಿಕೊಟ್ಟು ಹೋದರೆ ಅದು ದೊಡ್ಡ ಶಾಪ ಅಂತ ಹೇಳಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಬೇಕು, ಇಲ್ಲದೆ ಯಾರು ರೆಕಗ್ನೈಸ್ ಮಾಡೋಣ. ಪ್ರತಿಭೆಗೆ ಪುರಸ್ಕಾರ ಅನ್ನೋದು ಬರೀ ಕವಿ ಮಾತಷ್ಟೇ ಆಗಿದೆ. ಈ ಥರ ಪರಿಸ್ಥಿತಿಯಲ್ಲಿ ನಾವು ಹೇಳ್ತಾ ಇದ್ವಿ. ಇನ್ನೊಂದು ವಿಷಯ ಅಂದರೆ ಕನ್ನಡದ ಬಗ್ಗೆ ಮಾತಾಡೋದು. ನನಗೆ ಬಹಳ ಸಂತೋಷವಾದ ಒಂದು ವಿಷಯ ಇದೆ. ನಾನು ವಕೀಲನಾಗಿ ನ್ಯಾಯಾಲಯದಲ್ಲಿ ಕನ್ನಡ ಭಾಷೆ ಅಷ್ಟಿಲ್ಲ. ಈಗ ಬಂದಿರೋ ನ್ಯಾಯಮೂರ್ತಿಗಳು ನಡವಳಿಕೆಯನ್ನೆಲ್ಲ ಬಹಳಷ್ಟು ಕನ್ನಡದಲ್ಲೇ ನಡೆಸ್ತಾರೆ. ಕನ್ನಡ ಭಾಷೆ ಅಷ್ಟು ಚೆನ್ನಾಗಿದೆ. ನಮ್ಮ ಶ್ರೀಚಾಂದ್ ವೇದಾಚಾರ್ಯ ಇರ್ಬೋದು, ಕೃಷ್ಣ ದೀಕ್ಷಿತಂತೂ ವಿಭಾಗೀಯ ಪೀಠದ ತೀರ್ಪನ್ನು ಕನ್ನಡದಲ್ಲಿ ಬರೆದು ಒಂದು ಮಾತು ಹೇಳ್ತಾರೆ, ಕಕ್ಷಿದಾರನಿಗೆ ಅರಿವಾಗುವಂತೆ ನಾವು ಕನ್ನಡದಲ್ಲೇ ನ್ಯಾಯಾಲಯದಲ್ಲಿ ನಡವಳಿಕೆ ನಡೆಸಬೇಕು ಅಂತ ಒಂದು ತೀರ್ಪಲ್ಲೇ ಬರೆದುಬಿಟ್ಟಿದ್ದಾರೆ. ಅಷ್ಟು ಸಾಧನೆ ಮಾಡಿದ್ದಾರೆ. ನಾನು ಮೊನ್ನೆ ಜಗದೀಶ್ ರೆಡ್ಡಿಗಳಿಗೆ ಹೇಳಿದೆ, ನಾವು ಯಾಕೆ ನ್ಯಾಯಾಲಯಗಳಲ್ಲಿ ಕನ್ನಡ ಭಾಷೆ ಅಳವಡಿಕೆ ಅಂತ ಒಂದು ವಿಚಾರಗೋಷ್ಠಿ ಏರ್ಪಡಿಸಬಾರ್ದು ಅಂತ ನ್ಯಾಯಮೂರ್ತಿಯನ್ನು ಕರ್ಕೊಂಡ್ಬರ್ತಾರೆ. ಖಂಡಿತ ನ್ಯಾಯಮೂರ್ತಿನ ಕರ್ಕೊಂಡ್ಬರ್ತೀನಿ, ಅವ್ರ ಕೈಲೇ ಉದ್ಘಾಟನೆ ಮಾಡ್ತೀನಿ. ವೆಂಕಟರಾಮು ಅವ್ರ ಕೆಲವರು ಇದ್ದಾರೆ, ಬರೀ ಕನ್ನಡದಲ್ಲೇ ಮಾತಾಡೋ ವಕೀಲರು ಇದ್ದಾರೆ. ಅದೊಂದು ದೊಡ್ಡ ಕಾರ್ಯಕ್ರಮ ಅವ್ರು ಮಾಡೋಣ ಅಂತ ಹೇಳಿದೆ. ಖಂಡಿತ ಅದನ್ನು ಮಾಡ್ತಿರಲ್ವಾ ಜಗದೀಶ್ ರೆಡ್ಡಿಯವರೇ? ಆಯ್ತು ಬಿಡಿ, ನಿಮ್ಮ ಕನ್ನಡಿಗ ನೀವೆಲ್ಲ ಕನ್ನಡಿಗರು, ನಿಮ್ಮ ಕನ್ನಡಿಗಮಾನ ನೋಡಿಸ್ಬೇಕು ಅಂದರೆ ಆ ಕಾರ್ಯಕ್ರಮದ ದಿವಸ ಸುವರ್ಣ ಅವರಂತ ನಾವು ಹೇಳ್ತೀವಿ. ನೀವೆಲ್ಲ ಖಂಡಿತವಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನ್ಯಾಯಮೂರ್ತಿಗಳು ಹೆಂಗೆ ಕನ್ನಡ ಮಾತಾಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕು ಅಂತ ಇದ್ದೀನಿ. ಸನ್ಮಾನ ಅಂತ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ನೀನು ಬರಬೇಕು, ನನ್ನ ಲಕ್ಷನೂ ಬೇಡ, ನೀನು ಕರೆಯೋದು ಬೇಡ. ದಯವಿಟ್ಟು ನೀನು ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟಿರ್ತೀವಿ. ಯಾಕಿದು ಅಂತಂದರೆ ನಾವು ಈ ಊರಿಂದ ಹೋದರೆ ನಾವಂತೂ ನಮ್ಮ ಪರಿಸ್ಥಿತಿ ಭಾಳಷ್ಟು ತೊಂದರೆ ಆಗ್ತದೆ. ದಯಮಾಡಿ ನಾವು ಯೋಚನೆ ಮಾಡಿ ಕೇಳೋಣ. ಅವರು ಆದರ್ಶ ಪ್ರಿಯವಾದ ವ್ಯಕ್ತಿ. ನನ್ನ ಮಾತು ಮುಗಿಸೋದು ಬದಲು ಸುವರ್ಣ ಅವರ ಸಂಘದ ಬಗ್ಗೆ ಹೇಳಿದೆ ನಾನು ಅಪೂರ್ಣ ಆಗುತ್ತೆ. ಭರ್ತೃಹರಿ ಅಂತ ಸಂಸ್ಕೃತ ಕವಿ ಒಂದು ಮಾತಾಡ್ತಾನೆ, ಉನ್ಮತ್ತ ಪ್ರೇಮ ಸರಾಂಬ ತಾರ ವಂಜಯೇ ಸಾಯಭಂಜನ ಅಂತ. ಈಗಂದರೆ ಏನಂದರೆ, ಒಂದು ಹೆಣ್ಮಗಳು ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದನ್ನು ತಡೆಯೋದಕ್ಕೆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂತ ಒಂದು ಮಾತಾಡ್ತಾನೆ. ಧರ್ಮ ಕೂಡ ತಡೆಯೋಕ್ಕಾಗಲ್ಲ. ಆ ಮಾತು ಸುವರ್ಣ ಮನ್ನಾಥರಿಗೆ ಬಹಳ ಅನ್ವಯಿಸುತ್ತೆ. ಮಾಡಬೇಕು ಅಂತ ಕೇಳ್ಕೊತೀನಿ. ಮ್ಯಾಗ್ಝಿನ್ ಮೇಡಮ್ ಬಾಟ್ಲು ತೆಗ್ಬಿಡಿ, ಬಾಟ್ಲು ತೆಗಿ ಸರ್ ಸರ್. ಬನ್ನಿ ಸರ್. ಬನ್ನಿ ಪಾಪ ಮೂರ್ತಿ ಏನು ಸೃಷ್ಟಿಸವೇ ಅವ್ರು ಬರ್ತಾರೆ.
ಮೇಡಮ್ ಸ್ವಲ್ಪ ಹಿಂದೆ. I'll speak both English and Kannada mix. It's a great pleasure. I can say it's accidental that I'm here. I never even dreamt that I could be in such a beautiful atmosphere this evening. That too amidst such glamorous ladies of Shantinagar and Bangalore. Especially you people are doing very great hard work for the society and the community. In Ardalli, women power is very important. Now, history now nodre, we have many ladies, those who have fought for freedom. And such ladies we should take as inspiration. They are the motivation for us. Bhada jana ladies they think that they cannot do anything. That is actually false. Today, the most powerful power on earth is lady. That is why even this earth is called as motherland. It's not called as fatherland. See, that is the power. So even our prophet, he had only one daughter. And whenever he had to visit her, he used to first say salam to her, to show that priority for ladies is first. We have to respect lady. She plays different roles in her life. As mother, sister, mother-in-law, XYZ. See, she has lots of responsibilities God has bestowed upon her. And that power man doesn't have. God has given that patience for the women. She is a creator of the man. So that is why my good wishes to every woman on this earth, especially to you all, under the leadership of Madam, who has started this association for ladies. You all grow up. Sure, Amarnath Madam has mentioned to me, great regards to you, Madam. And I, coming from the family of Sir Mr. Ismail, and he's been administrator for Karnataka State, Hyderabad, and so on. So I've been recognized through him even today. I'm more blessed. ಗೋಷ್ಠಿ ಕಾವ್ಯ ಗೋಷ್ಠಿ ಎಲ್ಲ ಮಾಡ್ತೀವಿ ಅಂತ ಕೇಳಿಸುತ್ತೆ ನಮ್ಮಲ್ಲಿ ಮೇಡಮ್ಮು ಈ ರಂಗೋಲಿ ಗಾರ್ಡನ್ ಓದಿದ್ದು ಮತ್ತು ಭಜನೆಯನ್ನು ಕಲಿಸ್ಕೊಡ್ತಾ ಇರೋಂಥದ್ದು ಇದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೀನಿ ಮಹಿಳೆಯರ ಜೊತೆ. ನನಗೆ ಇನ್ನೊಂದು ಮಾಡಿದ್ದಾರೆ ಇವಾಗ ಗೊತ್ತಿಲ್ಲದೆ ಇರೋದು ಗಮಕದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾರೆ. ನಾನು ಭಾಳ ಸಣ್ಣ ವಯಸ್ಸಿನಲ್ಲಿ ಓದಿದಂತ ಇವಾಗ ಜೈಮಿನಿ ಭಾರತ ಇರ್ಬೋದು, ಮಹಾಭಾರತ ಇರ್ಬೋದು, ಎಷ್ಟು ಚೆನ್ನಾಗಿದೆ ಸರ್ ಅಂದರೆ ಅದನ್ನು ಆಡೋರು. ಉದಾಹರಣೆಗೆ ಮಹಾಭಾರತದ ಕುಮಾರವ್ಯಾಸನ ಮೊದಲನೇ ಪದ್ಯ ಅದನ್ನ ತಮಾಷೆನೂ ಮಾಡಿದ್ರೆ ನೀವು ಹೇಳಿ. ಅದಕ್ಕೆ ಮುಂಚೆ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತೊಳೋದರಿಯ ಮಾತೊಳನ ರೂಪನ ಋತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣ ಗೌವೆಯ ಆದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಈಗಿನ ವೀರನಾರಾಯಣ ಕೃಷ್ಣ ಅನ್ನೋದನ್ನ ಅವ್ರು ಬಿಡಿಸಿ ಹೇಳ್ತಾರೆ. ಹೀಗೆ ಆಮೇಲೆ ಮೊದಲನೇ ಪದ್ಯ ಎಷ್ಟು ಚೆನ್ನಾಗಿ ಜಗ ಕತಿ ಪಾವನನೆ ಕನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರ ಮಥನ ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನದ ಜನವ ಗದುಗಿನ. ಕೇಳಿಸ್ತಾ ಇಲ್ಲ ಅಂತ ಯಾರು ಹೇಳಿದ್ರೆ ಹುಷಾರಾಗಿರಿ, ನಿಮ್ಮ ಹತ್ರನೇ ಬಂದ್ಬಿಟ್ಟಿದೆ. ಬಟ್ ಇದು ಬಹಳ ಅದ್ಭುತವಾಗಿ ಹೇಳಿದ್ರು. ಅದರಲ್ಲೂ ನಾಗೇಶ್ ಅವರು ನನಗೆ ಪರಿಚಯ. ಅವರು MS ನರಸಿಂಹಮೂರ್ತಿ ಅವರು ಪ್ರತಿ ವರ್ಷ MS ನರಸಿಂಹಮೂರ್ತಿಯವರ ಹುಟ್ಟಿದ ಆಚರಿಸ್ತಾರೆ. ಲಾಸ್ಟ್ ಟೈಮ್ ಮೈಸೂರಲ್ಲಿ ಆಚರಿಸಿದ್ರು. ಅವ್ರು ಈ ಸಲ ಅವ್ರು ಪುಸ್ತಕ ಬೇರೆ ಬರ್ತಿದ್ದಾರೆ, ಅವ್ರ ಬಗ್ಗೆ ಪುಸ್ತಕ ಬರ್ತಿದ್ದಾರೆ. ಅವ್ರು ಆಗಲೇ ನನಗೂ ಮತ್ತು MS ನರಸಿಂಹಮೂರ್ತಿಗೆ ಹೇಳಿದ್ರಲ್ಲ, ಹಕ್ಕ ಬುಕ್ಕ ಅಂತ. ಇದು ಹಕ್ಕ, ಇದು ಬುಕ್ಕ. ಮೊನ್ನೆ ತಾನೇ 75 ವರ್ಷದ್ದು ಅವ್ರಿಗೆ ಸನ್ಮಾನ ಬೇರೆ ಎಲ್ಲ ಮಾಡಿಸಿದ್ರು. ಅವ್ರಿಗೆ 75 ವರ್ಷ. ನಾನು 75 ವರ್ಷ ಆಗಿದೆ, ಯಾರಿಗೂ ಹೇಳ್ಬೇಡಿ ಅಂತ ನರಸಿಂಹಮೂರ್ತಿ ಹೇಳಿದ್ರು.
ಯಾಕೆಂದ್ರೆ ಹೇಳ್ಬಾರ್ದಲ್ಲ, ಗಂಡಸರು ವಯಸ್ಸು ಕೇಳಬಾರ್ದು, ಹೆಂಗಸರು ಸಂಬಳ ಕೇಳಬಾರ್ದು ಅಂತ ಉಲ್ಟಾ ಮಾಡಿದ್ದೀರಾ? ಸಾರಿ, ಸಮಾಚಾರದಲ್ಲಿ ಉಲ್ಟಾ ಆಗಿರೋದು ನನಗೆ ಗೊತ್ತಿಲ್ಲ. ಆಕ್ಚುಲಿ ಅದು ಮೂರಿದೆ, ಅದು ಮೂರು. ಆಕ್ಚುಲಿ ಎರಡೇ ಹೇಳ್ತೀವಿ ನಾವು, ಮೂರನೇ ಕೇಳಿ ಬಹಳ ಮಜ ಇದೆ. ಇಂಗ್ಲಿಷ್ದದು, ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್, ವೇಜ್ ಆಫ್ ಎ ಮ್ಯಾನ್ ಅಂಡ್ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಕೇಳ್ತಾನೆ ಹುಡುಗರು ಇವಾಗ ಕೇಳಿದ್ರೆ ಸಬ್ಜೆಕ್ಟ್ ಹೇಳೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ಪ್ರೂವ್ ಮಾಡೋಕ್ಕೆ. ಒಂದು ಮನೆ, ಅವ್ರಿಗೆ ಗಂಡ ಅಂದರೆ ತಂದೆ ಕೂತ್ಕೊಂಡು ಏನೋ ವಾಟ್ಸಪ್ ಎಕ್ಸಾಮ್ ನೋಡ್ತಾ ಇರ್ತಾರೆ 4 ಗಂಟೆ. SSLC ರಿಸಲ್ಟ್ ಆವಾಗ ತಾನೇ ಬಂದಿತ್ತು. ಹುಡುಗ ಅಲ್ಲಿ ಹೋಗಿ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಸೈಕಲ್ ಇಟ್ಕೊಂಡು ಮನೆಗೆ ಬಂದು ಜೋರಾಗಿ ಸ್ಟ್ಯಾಂಡ್ ಸೈಕಲ್ ಹಾಕ್ತಾರೆ, ಸ್ಟ್ಯಾಂಡ್ ಹಾಕ್ತಾರೆ ಸೈಕಲ್ಗೆ, ಡ್ಯಾಡಿ ನಮ್ಮ ರಿಸಲ್ಟ್ ಬಂತು ಅಂತ ಈ ಕೈ ತೋರಿಸ್ದ. ಅಲ್ಲಿಂದ ಅವ್ರು ಹೇಳೋ ಸ್ಟೈಲ್ ನೋಡಿದ್ರೆ ಒಳ್ಳೆ ಪರ್ಸೆಂಟೇಜ್ ಗೊತ್ತಾಗುತ್ತೆ ನಿಮಗೆ. ಡ್ಯಾಡಿ ರಿಸಲ್ಟ್ ಬಂತು ಅನ್ಬೇಕಾದ್ರೆ ಒಳ್ಳೆ ಪರ್ಸೆಂಟೇಜ್. ಅವರೇನೋ ಎಷ್ಟು ಪರ್ಸೆಂಟು? 93% ಡ್ಯಾಡಿ. ಭಾಳ ಖುಷಿ ಆಗುತ್ತೆ. ಅಪ್ಪನಿಗೆ ಒಬ್ಬನೇ ಮಗ, ಇವರಿಗೆ ಬಂದಿರಲಿಲ್ಲ ಅಷ್ಟು. ಹೈಸ್ಕೂಲ್ ಟೋಟ್ಲು ಮಾಡಿದ್ರು 93 ಬಂದಿರಲಿಲ್ಲ ಅಪ್ಪನಿಗೆ. ಅಂಥದ್ದು ಒಂದೇ ಮಾಡಿದ. ಹೌದಾ ತಗೊಂಬ, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಬಂದಿದೆ, ಹೈಯೆಸ್ಟ್ ಮಾರ್ಕ್ಸ್ ಯಾವ ಸಬ್ಜೆಕ್ಟಲ್ಲಿ ಬಂದಿದೆ ತಗೊಂಬ ಅಂದ. ಸರಿ, ಸ್ಟ್ಯಾಂಡ್ ಹಾಕ್ಬಿಟ್ಟು ಕೀ ಹಾಕಿ ಲಾಕ್ ಹಾಕಿ ತಗೊಂಬಂದು ಅಪ್ಪನಿಗೆ ಕೊಟ್ಟ ಮಾರ್ಕ್ಸ್ ಕಾರ್ಡ್. ನೋಡ್ತಾನೆ ಮಾರ್ಕ್ಸ್ ಕಾರ್ಡು 74%. ಏನೋ 74% ಇದೆ, 93% ಅಂತ ಹೇಳಿದ್ರೆ ಮಿಕ್ಕಿದ್ದು ಎಲ್ಲಿ? ಹುಡುಗ ಹೇಳಿದ, ಮಿಕ್ಕಿದ್ದನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂತೆ. ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ತೀವಿ ಹೇಳಿ, ಅಲ್ಲಿಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡ್ಬೇಕು. ಯು ಶುಡ್ ನಾಟ್ ಆಸ್ಕ್ ದಿ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಬಟ್ ಈ ಆಶ್ಚರ್ಯ ಅಂದ್ರೆ ಇದನ್ನ ತಮಾಷೆಗೆ ಹೇಳ್ತಾರೆ ಅಥವಾ ಕಂಡೇಮ್ ಮಾಡೋದ್ರೆ ಹೇಳ್ತಾರೆ, ನಿಜವಾಗ್ಲೂ ಅದು ಫಿಲಾಸಫಿ. ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್ ಅಂದ್ರೆ ಅರ್ಥ ಏನು? ಅವ್ರು ಯಾವಾಗಲೂ 16 ವರ್ಷ ಅಂತ ಹೇಳ್ಕೊಂಡಿರ್ತಾರೆ ಅಂತಲ್ಲ. ಗಂಡಸರು ಎಲ್ಲ ರಿಟೈರ್ ಆಗ್ತೀವಿ 60 ವರ್ಷ ಆಗ್ತದೆ. ಹೆಂಗಸರಿಗೆ ಯಾವಾಗ ರಿಟೈರ್ಮೆಂಟು ಅಲ್ವಾ? ರಿಟೈರ್ಮೆಂಟ್ ಅನ್ನೋದೇ ಇಲ್ವಲ್ಲ. ಆದ್ರಿಂದ ವಿಶ್ವನಾಥ್ ಆಸ್ತಿ ಅಲ್ವಾ? ವಿಶ್ವನಾಥ್ ಆಸ್ತಿ ವೇಜ್ ಆಫ್ ಎ ಮ್ಯಾನ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ದುಡಿಯೋದು ಅವ್ನು ಸಾಯೋವರೆಗೂ ದುಡಿತಾನೆ ಇರ್ಬೇಕಲ್ಲ, ಅದಕ್ಕೆ ಅವನು ದುಡ್ಡು ಕೇಳಬಾರ್ದು ಅಂತ ಅಲ್ವಾ ಮೇಡಮ್? ಈ ತಾಯಿ ಮತ್ತು ತಂದೆ ಅನ್ನೋಕ್ಕೆ ಡಿಫ್ರೆನ್ಸ್ ಏನು ಅಂತ ಒಂದು ಮಾಡಿದ್ದಾರೆ ಕನ್ನಡ ಸಾಹಿತಿಗಳು ಕೆಲವರು. ಬೇಂದ್ರೆನ ಕೇಳಿದ್ರೆ ಅಂತ ಯಾರು, ತಾಯಿ ಅಂದ್ರೆ ಏನು ಅಂತ. ತಾಯಿ ಅಂದ್ರೆ ಯಾವುದನ್ನ ತಾ ಅಂತೀವೋ ಈ ಅವಳು ತಾಯಿ. ಯಾಕೆಂದ್ರೆ ಮೇಡಮ್ ಇರೋದ್ರಿಂದ ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟು. ಯಾಕೆಂದ್ರೆ ನಾವು ಎಲ್ರಿಗೂ ಚಿಂತೆ ಜಾಸ್ತಿ. ಚಿಂತೆ ಅಂದ್ರೆ ವರಿ ಅಂತ. ರಾಜ್ಯೋತ್ಸವ ಟೈಮ್ನಲ್ಲಿ ನಾನು ಪದ್ಯ ಬರ್ತೀನಿ. ಇಂಗ್ಲಿಷ್ನವರಿಗೆ ವರ್ಷಕ್ಕೆ 2 ತಿಂಗಳು ವರಿ. ಒಂದು ಜನವರಿ ಮತ್ತು ಫೆಬ್ರವರಿ. ಉತ್ತರ ಕರ್ನಾಟಕದವರಿಗೆ ಗಂಟೆ ಗಂಟೆಗೂ ವರಿ. 1 ವರಿ, 2 ವರಿ, 3 ವರಿ. ಬ್ಯಾಂಕಿನವರಿಗೆ ಸದಾ ವರಿ, ಕೊಟ್ಟ ಸಾಲದ ರೆಕವರಿ. ಎಲ್ಲರ ವರಿ ನಿವಾರಿಸುವರು ನಮ್ಮ ಭುವನ ರಾಜರಾಜೇಶ್ವರಿ. ಎಲ್ಲರಿಗೂ ಅತ್ಯದ್ಭುತವಾಗಿ ಹಾಗೆ ಕಡಲಲ್ಲಿ ಮೀಸಿ ತೇಲ್ಸಿ ಕೂಡಿಸಿರತಕ್ಕಂತ ಗುಂಡೂರು ಅವರಿಗೆ ಸಮತಾ ತಂಡದ ಪರವಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ಸಮತಾ ತಂಡದಿಂದ ಒಂದು ಸಣ್ಣ ಕಿರುಕಾಣಿಕೆ. ಇಡೀ ಗುಂಡೂರಾವ್ ಅವರಿಗೆ ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನ್ ಇಂದ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡ್ತೀವಿ, ದಯವಿಟ್ಟು ಸ್ವೀಕರಿಸಿ. ಹಾಗೆ ಜಾಗೃತಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ನಾಗೇಶ್ ಅವರಿಗೂ ಸಹ ನಮ್ಮ ಸಮತಾ ತಂಡದ ಪರವಾಗಿ ಒಂದು ಚಿಕ್ಕ ಕಾಣಿಕೆ. ಹಾಗೆ ಜ್ಞಾನಪ್ರಕಾಶ್ ಅವರಿಗೂ ಸಹ ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನ್ ಪರವಾಗಿ ಒಂದು ಸಣ್ಣ ಕಾಣಿಕೆ. ಹಾಗೆ ಮಿರ್ಜಾ ಇಸ್ಮಾಯಿಲ್ ಅವರಿಗೂ ನಮ್ಮ ಸಮತಾ ತಂಡದಿಂದ ಒಂದು ಚಿಕ್ಕ ಕಾಣಿಕೆ. ಹಾಗೆ ನಮ್ಮ ಮ್ಯಾಗಝಿನ್ಗೆ ಕಾರಣಕರ್ತರಾದಂತ ಗೋಪಾಲ್ ಕೃಷ್ಣ ಅವರಿಗೂ ಸಹ ಒಂದು ಸಣ್ಣ ಕಾಣಿಕೆ.
ಸೊ ಈ ದಿನದ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ವೈ.ವಿ. ಗುಂಡೂರು ಅವರಿಗೂ, ನಾಗೇಶ್ ಅವರಿಗೂ, ಮತ್ತೆ ಅನುಪಸ್ಥಿತಿಯಲ್ಲಿ ಜಗದೀಶ್ ಶೆಟ್ಟಿ ಅವರಿಗೂ ಮತ್ತು ಜ್ಞಾನ ಪ್ರಕಾಶ್ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ತಗೊಂಡು ಅವರು ಎಲ್ಲ ಇವತ್ತು ಬಂದು ಮಾಡಿದ್ದಾರೆ. ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರಿಗೂ, ಗೋಪಾಲ್ ಕೃಷ್ಣ ಅವರಿಗೂ, ನೆರೆದಿರತಕ್ಕಂಥ ನಮ್ಮ ಎಲ್ಲ ಸಮತಾ ತಂಡದ ಸದಸ್ಯರು ಅತ್ಯುತ್ಸಾಹದಿಂದ ಬಂದು ಎಲ್ಲರೂ ಭಾಗವಹಿಸಿದ್ದೀರಾ. ಸೊ ಎಲ್ಲರಿಗೂ ಸಹ ಸಮತಾ ತಂಡದಿಂದ ಮತ್ತೆ ಕೆಲವರು ಹೊಸಬರು ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಹೇಳ್ತೀನಿ ಹೊಸ ವರ್ಷಕ್ಕೆ. ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಇಲ್ಲಿ ಕ್ಯಾಮ್ರಾ ನೋಡಿ. ಹಾಂ ಕ್ಯಾಮ್ರಾ ನೋಡಿ ಮ್ಯಾಮ್, ಕ್ಯಾಮ್ರಾ ನೋಡಿ. ನೀವು ಇಲ್ಲಿ ಬನ್ನಿ ಮ್ಯಾಮ್, ಮುಂದೆ ಇಲ್ಲಿ ಬಂದ್ಬಿಡಿ.